ಕೂಡ ಈಗ ಕಾದು ಕೂತಿದ್ದಾರೆ. ಕುಂದಾನಗರಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಾವು. ಬಾಲಚಂದ್ರ ಜಾರಕಿಹೊಳಿ ಪೆನ್ನಲ್ ನಾಮಪತ್ರ ಬೆನ್ನಲ್ಲೇ ರಾಮದುರ್ಗದ ಮಲ್ಲಣ್ಣ ಯಾದವಾಡ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಇವರು ಮಲ್ಲಣ್ಣ. ಬಟ್ ಇವರು ಅನ್ಕೊಂಡಿದ್ದು ಬಾಲಚಂದ್ರ ಅವ್ರ ಪೆನ್ನಲ್ಲೇ ಅವಕಾಶ ಕೊಡ್ತಾರೆ ಅಂತ. ಅಲ್ಲಿ ಅವಕಾಶ ಇವರಿಗೆ ಸಿಕ್ಕಿಲ್ಲ ಮಲ್ಲಣ್ಣಂಗೆ. ಹಾಗಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಅಣ್ಣನ ಜೊತೆಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ದಾರೆ ಮಲ್ಲಣ್ಣ. ರಮೇಶ್ ಕತ್ತಿ ಸೇರಿದಂತೆ ಎಲ್ಲರ ಸಹಕಾರವನ್ನು ಪಡೆದು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ತಮ್ಮನ ಗೆಲ್ಲಿಸುವಂತಹ ಜವಾಬ್ದಾರಿ ಹೊತ್ತಿದ್ದಾರೆ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರು. ಬಾಲಚಂದ್ರ ಜಾರಕಿಹೊಳಿ ಅವರ ಪ್ಯಾನಲ್ನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಬೇಕಂತ ಅನ್ಕೊಂಡಿದ್ರು. ಆದರೆ ಅವರಿಗೆ ಅವಕಾಶಗಳು ಸಿಗಲಿಲ್ಲ. ಜಾರಕಿಹೊಳಿ ಬ್ರದರ್ಸ್ ಅವರಿಗೆ ಮಾಡಿಕೊಡ್ಲಿಲ್ಲ ಅವಕಾಶನ. ಹಾಗಾಗಿಯೇ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. केवल सर सुशा केवल तो